ಮಹಾಮಳೆಗೆ ಉಕ್ಕಿ ಹರಿಯುತ್ತಿದೆ ಭೀಮಾ ನದಿ. ಕಲಬುರಗಿ ಜಿಲ್ಲೆಗಳಲ್ಲಿ ಹೆಚ್ಚಾದ ನದಿ ನೀರಿನ ಅವಾಂತರ. ಅಫಜಲ್ಪುರ ತಾಲೂಕು ಗಣಗಾಪುರದ ಸಂಗಮ ರಸ್ತೆ ಸಂಪರ್ಕ ಕಟ್ಟಾಗಿದೆ. ನೂರಾರು ಎಕರೆ ಬೆಳೆ ಸಂಪೂರ್ಣ ಜಲಾವೃತವಾಗಿದ್ದು ಜಮೀನು ಮನೆಗಳಿಗೆ ನೀರು ನುಗ್ತಾ ಇದೆ. ಹೀಗಾಗಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಜನ. ಇನ್ನು ಸಂಗಮದಲ್ಲಿನಂತ ಪಾರಾಯಣ ಮಂಟಪ ಜಲಾವೃತವಾಗಿರುವಂಥದ್ದು. ಮಹಾಮಳೆಗೆ ಉಕ್ಕಿ ಹರಿತಾ ಇದೆ ಭೀಮಾ ನದಿ. ಸಂಪೂರ್ಣ ಭರ್ತಿಯಾಗಿದೆ ಅಲ್ಲಿ ನದಿ. ಸಂಗಮದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ನೀವು. ಮಹಾ ಮಳೆಗೆ ಉಕ್ಕಿ ಹರಿತಾ ಇದೆ ಭೀಮಾ ನದಿ. ಸಂಗಮದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿರುವಂಥದ್ದು. ಇನ್ನು ಈ ಕುರಿತು ನಮ್ಮ ಕಲಬುರಗಿ ಪ್ರತಿನಿಧಿ ಶ್ರೀಕಾಂತ್ ಬಿರಾಳ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಅಪಾರ ಪ್ರಮಾಣದ ಮಳೆಯಾಗ್ತಿರುವ ಹಿನ್ನೆಲೆ ಉಜ್ನಿ ಜಲಾಶಯದಿಂದ 3.40 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಭೀಮಾ ನದಿಗೆ ಹರಿಬಿಡಲಾಗಿದ್ದು, ಭೀಮಾ ನದಿ ಪಾತ್ರದ ಅಫಜಲ್ಪುರ, ಜೇವರ್ಗಿ ಹಾಗೂ ಚಿತ್ತಾಪುರ ತಾಲೂಕಿನಾದ್ಯಂತ ಇದೀಗ ಪ್ರವಾಹದ ಭೀತಿ ಎದುರಾಗಿರುವಂತದ್ದು. ಸದ್ಯ ನಾವು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗಣಗಾಪುರ ಗ್ರಾಮದಲ್ಲಿದ್ದೇವೆ. ನೀವು ಗಮನಿಸಬಹುದು ಯಾವ ರೀತಿಯಾಗಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥದ್ದು. ಸಾಕಷ್ಟು ಪ್ರಮಾಣದ ನೀರು ಹರಿದು ಬರೋದ್ರಿಂದ ಜಮೀನುಗಳಿಗೆ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಪ್ರಮಾಣದ ಬೆಳೆಗಳು ಕೂಡ ಹಾನಿಯಾಗಿರುವಂತದ್ದು. ಇನ್ನು ಗಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ನೀರು ಹರಿದು ಬಂದಿದ್ದರಿಂದ ಇಲ್ಲಿನ ಪೂಜಾ ಕೈಕಾರ್ಯಗಳನ್ನು ಸ್ಥಗಿತಗೊಳಿಸಲಾಗಿದೆ. ಭಕ್ತರಿಗೆ ಯಾವುದೇ ರೀತಿಯ ದರ್ಶನಕ್ಕೆ ಅವಕಾಶಗಳನ್ನು ಕೂಡ ಮಾಡಿಕೊಡಲಾಗಿಲ್ಲ. ಪ್ರವಾಹದ ಪರಿಸ್ಥಿತಿ ಹಿನ್ನೆಲೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಿರುವಂತದ್ದು. ಇನ್ನು ಜಿಲ್ಲಾಡಳಿತ ಕೂಡ ಕಾಳಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡುವ ಮೂಲಕ ಮುಳುಗಡೆಯಾದಂತಹ ಗ್ರಾಮಗಳಿಗೆ ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಹಾಗೂ ಇಟ್ಗಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣ ಬಂದಾಗಿದ್ದರಿಂದಾಗಿ SDRF ತಂಡ ಕೂಡ ಸರ್ವಸನ್ನದ್ಧರಾಗಿ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿದರೆ ರಕ್ಷಣೆಗೆ ಸಿದ್ಧವಾಗಿ ನಿಂತಿರುವಂತದ್ದು. ಬೋಟ್ ವ್ಯವಸ್ಥೆ ಕೂಡ ಮಾಡಿರುವಂತದನ್ನು ನೀವು ಗಮನಿಸಬಹುದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತಿದ್ದೀನಿ. ಸರ್, ಈಗ ಭೀಮಾ ನದಿ ನೀರಿಂದ ಯಾವ ರೀತಿ ಪ್ರವಾಹ ಪರಿಸ್ಥಿತಿಯನ್ನ ನೀವು ಎದುರಿಸ್ತಾ ಇದ್ದೀರಾ? ಪರಿಸ್ಥಿತಿ ತುಂಬಾ ಗಂಭೀರ ಇದೆ ಸರ್. ಬ್ರಿಡ್ಜ್ ಮುಳುಗಡೆ ಆಗಿದೆ, ದೇವಸ್ಥಾನದ ರೋಡ್ಗಳು ಮುಳುಗಡೆ ಆಗಿದೆ. ಸಂಗಮಕ್ಕೆ ಹೋಗೋ ದೇವಸ್ಥಾನ, ಇಲ್ಲಿ ಊರಲ್ಲಿ ಬರೋ ರೋಡ್ ಪೂರಾ ಬ್ಲಾಕ್ ಆಗಿಬಿಟ್ಟಿವೆ. ಆಯ್ತು, ಇಲ್ಲಿದು ಮಳೆ ಸಮಸ್ಯೆ, ನೀರಿನ ಸಮಸ್ಯೆ ಆಗಿ ಬೆಳೆ ಹಾನಿಯಾಗಿದೆ ಸರ್. ಸಂಪೂರ್ಣವಾಗಿ ತೊಗರಿ ಬೆಳೆ, ಹತ್ತಿ ಬೆಳೆ ಪೂರಾ ಸಂಪೂರ್ಣವಾಗಿ ಎಲ್ಲ ನೀರಲ್ಲಿ ನಿಂತು ಹೋಗಿವೆ. ಇನ್ನೊಂದು ಇದು ಹೊರಗಡೆಯಿಂದ ಬರೋ ಭಕ್ತಾದಿಗಳಿಗೂ ತೊಂದರೆ ಬಹಳ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಈ ರೀತಿ ನೀರು ಪ್ರತಿ ವರ್ಷ ಇದೆ ಸಮಸ್ಯೆ? 2-3 ವರ್ಷಕ್ಕೊಮ್ಮೆ ಸಮಸ್ಯೆ ಆಗುತ್ತೆ, ಆದರೆ ಈ ತರ ಆಗ್ತಿಲ್ಲ. ಇದು ಆಗೋದು 2ನೇ ಸರಿ ಸರ್. ಒಂದು 2020-2021 ಒಮ್ಮೆ ಆಗಿತ್ತು, ಇವಾಗ ಒಮ್ಮೆ ಆಗಿದೆ ಸರ್. ಈಗ ಸಚಿವ ಪ್ರಿಯಾಂಕ್ ಖರ್ಗೆ, ಉಸ್ತುವಾರಿ ಸಚಿವರು ಬಂದು ನಿಮ್ ಗ್ರಾಮಕ್ಕೆ ಭೇಟಿ ನೀಡೋದ್ರು, ಯಾವೆಲ್ಲ ಅಳಲ್ ಅವ್ರು ತಿಳ್ಕೊಂಡ್ರೆ ಅವ್ರೇನು ಭರವಸೆ ಕೊಟ್ಟರು ನಿಮ್ಗೆ? ಅವರು ಏನಾರೇ ನಿಮ್ಗೆ ಏನು ಸಮಸ್ಯೆ ಅದ ಏನಾರು ಪ್ರೋತ್ಸಾಹ ಧನ ಕೊಡ್ತೀನಿ ಅಂತ ಹೇಳಿದಾರೆ ಸರ್. ನೋಡ್ಬೇಕು ಅಂತ ಯಾವ ತರ ಪ್ರೋತ್ಸಾಹ ಕೊಡ್ತಾರ, ಯಾವ ತರ ಧನ ಸಹಾಯ ಮಾಡ್ತಾರ ನೋಡ್ಬೇಕು. ಇದಿಷ್ಟು ಅಫಜಲ್ಪುರ ಗ್ರಾಮಸ್ಥರ ಮಾತಾಗಿರುವಂತದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ತಾನೇ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಅಲ್ಲದೆ ರೈತರು, ಗ್ರಾಮಸ್ಥರು ಸಾಕಷ್ಟು ಅನಾಹುತಗಳನ್ನ ಭೀಮಾ ನದಿ ಪ್ರವಾಹದಿಂದ ಎದುರಿಸುತ್ತಿದ್ದಾರೆ ಅನ್ನುವಂತ ಆಳವನ್ನ ಅವರು ತೋಡ್ಕೊಳ್ತಿದ್ದಾರೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.